ಬಿಗ್ ಬಾಸ್ ನ ಮತ್ತೊಂದು ಮಾತುಕತೆಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಪವರ್ ಪ್ಯಾಕ್ಡ್ ಎಂಟರ್ಟೈನಿಂಗ್ ವೀಕ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸ್ಪರ್ಧಿಗಳು ತಮ್ಮದೇ ಆದ ರೀತಿಯಲ್ಲಿ ಆಟ ಆಡಿದ್ದಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆ ರಾಜನ ಸಾಮ್ರಾಜ್ಯವಾಗಿ ಪರಿವರ್ತನೆಯಾಗಿತ್ತು. ಇಲ್ಲಿ ಸ್ಪರ್ಧಿಗಳು ಆಟದಲ್ಲಿ ಎಡವಿದ್ದಾರೆ, ಹಲವು ಸ್ಪರ್ಧಿಗಳು ಉತ್ತಮ ಅನಿಸ್ಕೊಂಡಿದ್ದಾರೆ. ಹಾಗಾದ್ರೆ ಕಿಚ್ಚನ ಚಪ್ಪಾಳೆಯನ್ನ ಯಾರು ಪಡೆಯಬಹುದು? ಇದು ಈಗ ಇಂಟ್ರೆಸ್ಟಿಂಗ್ ಆಗಿದೆ, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋ ವಿಚಾರ. ಇಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದೆ, ಆದ್ರೆ ಒಬ್ಬ ಸ್ಪರ್ಧಿ ಕಿಚ್ಚನ ಚಪ್ಪಾಳೆಗೆ ಬಹಳ ಬಹಳ ಹತ್ತಿರದಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಸ್ಪರ್ಧಿ ಯಾರು? ಯಾರೆಲ್ಲ ಕಿಚ್ಚನ ಚಪ್ಪಾಳೆ ಪಡೆಯೋದಕ್ಕೆ ಅರ್ಹ ಅಲ್ಲ? ಯಾಕೆ ಒಬ್ಬ ಸ್ಪರ್ಧಿ ಕಿಚ್ಚನ ಚಪ್ಪಾಳೆಯನ್ನ ಪಡಿಬೇಕು? ಆ ಎಲ್ಲದ್ರ ಬಗ್ಗೆ ನೋಡೋಣ. ಈ ವಾರದ ಒಂದು ರಾಜ್ಯನ ಸಾಮ್ರಾಜ್ಯದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಈ ಕಿಚ್ಚನ ಚಪ್ಪಾಳೆಗೆ ಅರ್ಹರಾಗಿದ್ದಾರೆ ಅಥವಾ ಯಾಕೆ ಸಿಗೋದಿಲ್ಲ, ಯಾಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಅದರಲ್ಲಿ ಮೊದಲನೇದಾಗಿ ನಮಗೆ ಕಾಣಿಸ್ಕೊಳ್ಳೋದು ಮೋಕ್ಷಿತಾ ಹಾಗೆ ಮಂಜು ಅವರು. ತುಂಬಾ ಜನ ಅನ್ಕೊಳ್ತಾರೆ ಈ ಇಬ್ರು ರಾಜ ಹಾಗೆ ಯುವರಾಣಿ ಆದ ಕಾರಣಕ್ಕೆ ಇವರಿಬ್ರಲ್ಲಿ ಏನಾದ್ರೂ ಕಿಚ್ಚನ ಚಪ್ಪಾಳೆ ಸಿಗಬಹುದಾ? ಆದ್ರೆ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಂಜು ಅವರು ಆ ಒಂದು ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ಅದನ್ನ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಆ 2 ದಿನಗಳು ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಆ ಮಟ್ಟಿಗೆ ಅವರು ಇಡೀ ಶೋನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಇಡೀ ಬಿಗ್ ಬಾಸ್ ನ ಒಂದು ಎಪಿಸೋಡ್ ಅನ್ನ ಗಮನಿಸಿದ್ರೆ ಅಲ್ಲಿ ಮಂಜೋರೇ ನಮಗೆ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾರೆ. ಆದ್ರೆ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ಆಗ ಯುವರಾಣಿಯ ಎಂಟ್ರಿ ಆಗುತ್ತೆ. ಮೋಕ್ಷಿತಾ ಹಾಗೆ ಮಂಜು ಅವರಿಗೆ ಮೊದಲೇ ವೈಯಕ್ತಿಕವಾಗಿ ಆಗಿ ಬರೋದಿಲ್ಲ, ಆದ್ರೆ ಬಿಗ್ ಬಾಸ್ ಅಂತಹದೊಂದು ಟ್ವಿಸ್ಟ್ ಕೊಡ್ತಾರೆ. ಎದುರಾಳಿಯಾಗಿ ಯುವರಾಣಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಮಂಜು ಅವರು ಆ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳ್ಬೋದು. ಮೋಕ್ಷಿತಾ ಅವರು ಏನೇ ಮಾಡಿದ್ರು, ಎಷ್ಟೇ ಇರಿಟೇಟ್ ಮಾಡಿದ್ರು ಅದನ್ನ ತಡೆದುಕೊಳ್ಬೇಕಿತ್ತು. ಅದು ಮಂಜು ಅವರ ಒಂದು ರೀತಿ ಸಹನೆ ಪರೀಕ್ಷೆ ಅಂತ ಹೇಳ್ಬೋದು. ಆದ್ರೆ ಬಹಳ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಇದು ಅವರ ಒಂದು ವ್ಯಕ್ತಿತ್ವದ ಪ್ರಶ್ನೆ ಆಗಿತ್ತು. ಆಟದ ಕೊನೆಯಲ್ಲೂ ಸಹ ತಮ್ಮ ತಂಡವನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆದ ನಂತರದಲ್ಲೂ ಸಹ ಕೊನೆಯಲ್ಲೂ ಮೋಕ್ಷಿತಾ ಅವರನ್ನ ಒಂದು ರೀತಿ ವ್ಯಂಗ್ಯ ಮಾಡ್ತಾರೆ. ಒಂದು ಹಾಡಿನ ಮೂಲಕವಾಗಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಇದು ಯಾಕೋ ಹಿಡಿಸ್ಲಿಲ್ಲ. ಇದು ಕಿಚ್ಚನ ಚಪ್ಪಾಳೆಯನ್ನ ಪಡೆಯೋದ್ರಿಂದ ಅವರು ವಂಚಿತರಾಗ್ತಿದ್ದಾರೆ. ಇದೇ ಒಂದು ಕಾರಣದಿಂದ ಅಂತ ಹೇಳ್ಬೋದು. ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಸೊ ಅಲ್ಲಿ ಮಂಜು ಅವರನ್ನ ನಾವು ಎಲಿಮಿನೇಟ್ ಮಾಡ್ಬೋದು ಈ ಒಂದು ಕಿಚ್ಚನ ಚಪ್ಪಾಳೆಯ ರೇಸ್ ನಲ್ಲಿ. ಇದ್ರ ಜೊತೆಗೆ ಮೋಕ್ಷಿತಾ ಅವರು ಸಹ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ, ಆ ರೀತಿಯಾಗಿ ಇಲ್ಲ. ಯುವರಾಣಿಯ ವಿಚಾರಕ್ಕೆ ಬಂದರೂ ಸಹ ಸಾಕಷ್ಟು ರೀತಿಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಅವರು ಸಹ ಈ ಒಂದು ರೇಸ್ ನಿಂದ ಎಲಿಮಿನೇಟ್ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಸುರೇಶ್ ಅವರು ತುಂಬಾ ಚೆನ್ನಾಗಿ ಒಬ್ಬ ಸ್ಪರ್ಧಿ ತಮಗೆ ಕೊಟ್ಟಂತಹ ಅವಕಾಶವನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದೇ ಪಾತ್ರದಲ್ಲಿ ಮುಂದುವರೆದು ಅದನ್ನ ಕಾಪಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸುರೇಶ್ ಅವರು ಅಂತ ಹೇಳ್ಬೋದು. ಕಾಲಿಗೆ ಗಾಯವಾಗಿದ್ರು. ವೈದ್ಯರ ಸಲಹೆ ಮೇರೆಗೆ ಅವರು ಟಾಸ್ಕ್ ಗಳನ್ನ ಆಡುವಂತಿರಲಿಲ್ಲ ಈ ವಾರದಲ್ಲಿ. ಆದ್ರೂ ಸಹ ತಮಗೆ ಕೊಟ್ಟಂತಹ ಉಸ್ತುವಾರಿ ಆಗಿರ್ಬೋದು, ಆ ಒಂದು ಸಲಹೆಗಾರನ ಪಾತ್ರ ಆಗಿರ್ಬೋದು, ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಕಿಚ್ಚನ ಚಪ್ಪಾಳೆಯನ್ನ ಪಡೆಯುವಷ್ಟರ ಮಟ್ಟಿಗಿಲ್ಲ ಅಂತ ಹೇಳ್ಬೋದು. ಇನ್ನು ರಜತ್ ಅವರು ಸಹ ತಮ್ಮದೇ ಆದ ರೀತಿಯಲ್ಲಿ ಆಟ ಆಡಿದ್ರು. ಆದ್ರೆ ಕೆಲವೊಂದಷ್ಟು ಅವರ ಪದ ಬಳಕೆ, ಆ ಅಗ್ರೆಸಿವ್ನೆಸ್ ಸಾಕಾಗ್ತಾ ಇಲ್ಲ. ಬಿಗ್ ಬಾಸ್ ಮನೆಗೆ ಅದು ಬೇಡ. ಎಂಟರ್ಟೈನಿಂಗ್ ವಿಚಾರಕ್ಕೆ ಬಂದ್ರೆ ಅದು ಬೇಕು, ಆದ್ರೆ ಕಿಚ್ಚನ ಚಪ್ಪಾಳೆಗೆ ಅದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ಇವರೆಲ್ಲರನ್ನ ಮೀರಿ ಒಬ್ಬ ಸ್ಪರ್ಧಿ ತಮಗೆ ಕೊಟ್ಟಂತಹ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ರಾಜನಿಗೆ ಸೇವಕನಾಗಿ, ದಂಡನಾಯಕನಾಗಿ ಅದ್ಭುತವಾಗಿ ತಮ್ಮ ಪಾತ್ರವನ್ನ ನಿಭಾಯಿಸಿದ್ರು. ಅದು ಬೇರಾರು ಅಲ್ಲ, ತ್ರಿವಿಕ್ರಮ್. ಯಾಕೆ ತ್ರಿವಿಕ್ರಮ್ ಸ್ವಲ್ಪ ಮಟ್ಟಿಗೆ ಇವರೆಲ್ಲರನ್ನ ಮೀರಿ ಕಿಚ್ಚನ ಚಪ್ಪಾಳೆಗೆ ಸ್ವಲ್ಪ ಹತ್ರದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ಕಾರಣನೇ ಅವರಿಗೆ ಕೊಟ್ಟಂತಹ ಪಾತ್ರ. ಅದನ್ನ ವಾರದ ಶುರುವಿನಿಂದ ಕೊನೆಯವರೆಗೂ ಅವರು ಕಾಪಾಡಿಕೊಳ್ತಾರೆ. ರಾಜನಿಗೆ ಪಕ್ಕದಲ್ಲಿ ನಿಂತು ಅವರನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದ್ರು ಸಹ ತಮ್ಮ ತಂಡ ಅಂದ್ರೆ ಮಂಜು ಅವರ ತಂಡ ಏನಿತ್ತು ವಿಂಗಡಣೆ ಆದ ನಂತರದಲ್ಲಿ, ಯುವರಾಣಿ ಬಂದ ನಂತರದಲ್ಲಿ, ಆ ಒಂದು ತಂಡ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಆಯ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಟ್ವಿಸ್ಟ್ ಇದ್ದಿದ್ದು ಇಬ್ಬರ ಬಂಧನ ಆಗಿರುತ್ತೆ. ಅಂದ್ರೆ ರಾಜ ಹಾಗೆ ಯುವರಾಣಿ ಅವರನ್ನ ಬಿಡಿಸ್ಕೊಳ್ಬೇಕು. ಅದರಲ್ಲಿ ಮುಂದೆ ಬಂದು ತ್ರಿವಿಕ್ರಮ್ ಅವರು ಆಡಿದಂತಹ ರೀತಿ ಸಾಕಷ್ಟು ಒಂದು ಈ ವಾರದ ಹೈಲೈಟಿಂಗ್ ಆಗಿತ್ತು, ಗಮನಾರ್ಹ ಅಂತ ಹೇಳ್ಬೋದು ಆ ಒಂದು ವಿಚಾರದಲ್ಲಿ.
ಇನ್ನು ರಾಜನ ಪರ ಅವರು ನಿಷ್ಠಾವಂತರಾಗಿ ಇದ್ದಿದ್ದು ಸಹ ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಎಲ್ಲೂ ರಾಜನನ್ನ ಬಿಟ್ಟು ಕೊಡ್ಲಿಲ್ಲ ಅವರು. ಕೊನೆವರೆಗೂ ಆ ರಾಜನಿಗೆ ಒಂದು ಜೈಕಾರ ಹಾಕೋದ್ರಿಂದ ಹಿಡಿದು ಎಲ್ಲಾ ಸಂದರ್ಭದಲ್ಲೂ ಪಕ್ಕದಲ್ಲಿ ಇದ್ರು ಅಂತ ಹೇಳ್ಬೋದು. ಇನ್ನು ಟಾಸ್ಕ್ ನಲ್ಲಿ ಈಗಾಗಲೇ ಹೇಳಿದ ಹಾಗೆ ಆ ಚಿತ್ರಗಳನ್ನ ಜೋಡಿಸುವಂತದ್ರಲ್ಲೂ ಸಹ ತಮ್ಮ ಒಂದು ಚಾಣಾಕ್ಷತೆಯನ್ನ ಮೆರಿತಾರೆ. ಭವ್ಯ ಅವರಿಗೆ ಅವರು ಗೈಡೆನ್ಸ್ ನೀಡಿದಂತಹ ರೀತಿ ಬಹಳ ಅದ್ಭುತವಾಗಿದ್ದು ಅಂತ ಹೇಳ್ಬೋದು. ಒಟ್ಟಾರೆ ಇಡೀ ವಾರದಲ್ಲಿ ಎಲ್ಲರಿಗೂ ಹೋಲಿಕೆ ಮಾಡಿದ್ರೆ ಎಲ್ಲಾ ವಿಚಾರದಲ್ಲೂ ಎಲ್ಲರಿಗಿಂತ ಒಂದು ಹಂತಕ್ಕೆ ಕಿಚ್ಚನ ಚಪ್ಪಾಳೆಗೆ ಹತ್ರದಲ್ಲಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ವಾರದಲ್ಲಿ ಯಾಕೋ ಕಿಚ್ಚನ ಚಪ್ಪಾಳೆ ನಿಜಕ್ಕೂ ಯಾರಿಗಾದ್ರೂ ಸಿಗುತ್ತಾ, ಕೊಡ್ತಾರಾ ಅನ್ನೋದೇ ಅನುಮಾನ ಮೂಡಿಸ್ತಾ ಇದೆ. ಒಂದು ವೇಳೆ ಕೊಟ್ರೆ ತ್ರಿವಿಕ್ರಮ್ ಅವರಿಗೆ ಕೊಡಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಕಿಚ್ಚನ ಚಪ್ಪಾಳೆಗೆ ಅರ್ಹ ವ್ಯಕ್ತಿ ಈ ವಾರದಲ್ಲಿ? ನಿಮ್ ಪ್ರಕಾರ ಯಾಕೆ ಕಿಚ್ಚನ ಚಪ್ಪಾಳೆಯನ್ನು ಅವರಿಗೆ ಕೊಡಬೇಕು ಅದನ್ನ ಕಾರಣ ಸಮೇತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.